ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ. ಇವತ್ತು ನಾನು ಪಾಲಕ್ ಸೊಪ್ಪು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಸಾರು ಮಾಡೋದಕ್ಕೋಸ್ಕರ ನಾನಿಲ್ಲಿ 1 ಕಪ್ ತೊಗರಿಬೇಳೆ, ಅದೇ ಕಪ್ಪಲ್ಲಿ ಹೆಸರುಬೇಳೆನ ತೊಗೊಂಡಿದ್ದೀನಿ, ಮತ್ತು 1 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, 1 ಈರುಳ್ಳಿ ಮತ್ತು 1 ಟೊಮೊಟೊನ ತೊಗೊಂಡಿದ್ದೀನಿ. ಈ ರೀತಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇದ್ರ ಜೊತೆ 1 ಈರುಳ್ಳಿ ಮತ್ತು ಟೊಮೊಟೊನ್ನು ಹೆಚ್ಕೊಂಡು ಕುಕ್ಕರಲ್ಲಿ ಎಲ್ಲ ಒಟ್ಟಿಗೆ ಬೇಯಕ್ಕಾಗ್ತಾಯಿದ್ದೀನಿ ನಾನು. ಈ ಪಾಲಕ್ ಸೊಪ್ಪನ್ನ ವಿಟಮಿನ್ಗಳ ಕಣಜ ಅಂತ ಹೇಳ್ಬೋದು. ಇದರಲ್ಲಿ ಐರನ್, ಕ್ಯಾಲ್ಸಿಯಂ ಎಲ್ಲ ಇರೋದ್ರಿಂದ ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನೆಲ್ಲ ಚೆನ್ನಾಗಿ ಒದಗಿಸುತ್ತೆ. ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚು ಐರನ್ ಇರೋದ್ರಿಂದ ರಕ್ತಹೀನತೆ ತಡೆಯಲು ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲೂ ಅನಿಮಿಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮಾತ್ರೆ ಟಾನಿಕ್ಕು ತಗೊಳೋದ್ಕಿಂತ ಈ ಥರ ಪಾಲಕ್ ಸೊಪ್ಪು ಪಲ್ಯ ಸಾರನ್ನ ಮಾಡ್ಕೊಂಡು ತಿನ್ನೋದ್ರಿಂದ ರಕ್ತಹೀನತೆ, ಅನಿಮಿಯಾ ಪ್ರಾಬ್ಲಮ್ನ ತಡೆಗಟ್ಟಬಹುದು. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣುಗಳಿಗೆ ತುಂಬ ಒಳ್ಳೆಯದು. ಬೆಳೆಯೋ ಮಕ್ಳಿಗಂತೂ ಕೊಡಲೇಬೇಕಿದು. ಯಾಕಂದರೆ ಇವಾಗಂತೂ ಮಕ್ಕಳು ಜಾಸ್ತಿ ಟಿವಿ, ಮೊಬೈಲು, ಆನ್ಲೈನ್ ಕ್ಲಾಸು, ಗೇಮಿಂಗು ಅಂತ ಅದನ್ನೇ ಮಾಡ್ತಿರ್ತಾರೆ. ಸೊ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲ ಈ ಸಾರು ಪಲ್ಯ ಮಾಡಿಕೊಡೋದ್ರಿಂದ ಕಣ್ಣುಗಳಿಗೆ ತುಂಬ ಒಳ್ಳೆಯದು. ಈ ಪಾಲಕ್ ಸೊಪ್ಪು ಲೋ ಕ್ಯಾಲರಿ ಆಗಿದ್ದು ಡೈಜೆಷನ್ಗೆ ಈಸಿಯಾಗಲು ಸಹಾಯ ಮಾಡುತ್ತೆ. ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಈ ರೀತಿ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು ಎಲ್ಲ ಮಾಡ್ಕೊಂಡು ತಿಂದರೆ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ಮು ಸರಿ ಹೋಗುತ್ತೆ. ಈ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಕೆ ಹೆಚ್ಚಾಗಿರೋದ್ರಿಂದ ಮೂಳೆಗಳು ಬಲಪಡಿಸೋದ್ರಲ್ಲಿ ಇದು ಸಹಾಯ ಆಗುತ್ತೆ. ಕೈಕಾಲು ನೋವಿದ್ದಾಗ ಈ ಸಾರನ್ನ ಮಾಡ್ಕೊಂಡು ತಿಂದರೆ ನಿಧಾನಕ್ಕೆ ಅವ್ರಿಗೆ ಕೈಕಾಲು ನೋವು, ಮಂಡಿ ನೋವು ಎಲ್ಲ ಸರಿ ಹೋಗ್ತಾ ಬರುತ್ತೆ. ಈ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಚರ್ಮ ಕಾಂತಿಗೆಲ್ಲ ಇದು ತುಂಬ ಚೆನ್ನಾಗಾಗುತ್ತೆ. ಮುಖದಲ್ಲಿ ಪಿಂಪಲ್ ಇರೋರು ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ಗುಳ್ಳೆ ಎಲ್ಲ ಕಮ್ಮಿ ಆಗುತ್ತೆ. ಕೂದಲು ಜಾಸ್ತಿ ಉದುರ್ತಾ ಇದ್ದರೆ ಅವರು ಪಾಲಕ್ ಸೊಪ್ಪು ಸೇವನೆ ಮಾಡ್ಬೋದು. ಇದರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಮತ್ತು ಕೂದಲು ತುಂಬ ತೆಳು ಇರೋರು, ಕೂದಲು ಸ್ಪ್ಲಿಟ್ ಆಗುತ್ತೆ, ಈ ಥರ ಪ್ರಾಬ್ಲಮ್ ಇರೋರ್ಗು ಇದು ತುಂಬ ಸಹಾಯ ಆಗುತ್ತೆ. ಈ ಸಾರನ್ನ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ಜೊತೆ ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನದ ಜೊತೆ, ಮುದ್ದೆ ಜೊತೆನೂ ತಿನ್ಬೋದು. ಇಲ್ಲ ಇದನ್ನು ಬರೀ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಸ್ಮೂತಿ ಥರ ಮಾಡಿಕೊಂಡು ಕುಡಿತಾರೆ. ಈ ರೆಸಿಪಿನ ನೀವೆಲ್ಲ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಈ ಥರ ಆರೋಗ್ಯಕರ ರೆಸಿಪಿಗಳನ್ನ ಮಾಡಿಕೊಂಡು ಮನೇಲಿ ಊಟ ಮಾಡಿ. ಆದಷ್ಟು ಆಚೆ ಕಡೆ ಜಂಕ್ ಫುಡ್ಸ್ನೆಲ್ಲ ತಿನ್ನೋದು ಕಮ್ಮಿ ಮಾಡಿ ಎಲ್ಲ ಆರೋಗ್ಯವಾಗಿರಿ. ಮಕ್ಕಳಿಗೂ ಈ ಥರದ್ದೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.